ನೋಡಿ ನಮ್ಮ ದೊಡ್ಡಪ್ಪನ ಮನೆ ಚಂದ ಇದೆ. ಶಾನ್ ಬಾಬು ಫುಲ್ ಒಂದು ರೌಂಡ್ ಶೂಟ್ ಮಾಡ್ಕೊಂಡಿದ್ದೀನಿ ನಾನು ವೀಡಿಯೋನ. ಇಷ್ಟ ಆಯಿತು ನನಗೆ, ಮತ್ತು ಸ್ವಲ್ಪ ಟೈಮ್ ಕೂಡ ಸಿಕ್ತು ನನಗೆ ಇಲ್ಲಿ ಶೂಟ್ ಮಾಡೋದಕ್ಕೆ. ಹಾಗಾಗಿ ಇದು ಮೊನ್ನೆ ತೋರಿಸಿದ್ನಲ್ಲ ನಾನು, ಅದೇ ನೆಕ್ಸ್ಟ್ ವ್ಲಾಗ್ ಇದು. ಚಂದವಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೆಲ್ಲ. ಕ್ಲಬ್ ಎಲ್ಲ ಇಲ್ಲ ಇದಿಲ್ಲಿ, ಸ್ಪೋರ್ಟ್ಸ್ದು ಸುಮಾರಷ್ಟಿದೆ. ನನಗೆ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಇಷ್ಟ ಆಗಿದ್ದು ಇಲ್ಲಿ ತೋರಿಸ್ತೀನಿ ನಾನು. ನೋಡಿ, ಒಂದು ಗ್ಲಾಸ್ ಇದೆ ಇಲ್ಲಿ, ಇದು ತುಂಬ ಇಷ್ಟ ಆಗಿತ್ತು ನನಗೆ, ಹಾಗಾಗಿ ಶೂಟ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, ಇಂಟೀರಿಯರ್ ಚೆಂದ ಮಾಡಿದ್ದಾರೆ. ಶುಕ್ರವಾರ ದಿನ ಎಲ್ಲ ಕಡೆ ತಿರುಗಾಡಿ, ಆಮೇಲೆ ಶನಿವಾರ ದಿನ ರಾತ್ರಿ ಕ್ಲಿಪ್ಪಿಂಗ್ ಇದು. ನಾನು ಬಸ್ಸಲ್ಲಿದ್ದೀನಿ, ಸ್ಲೀಪರ್ ಬಸ್. ಹೊರಡದೆ ಈಗ ಬೆಳಗಾವಿಗೆ. ಇದು ಬೆಂಗಳೂರದು ಲಾಸ್ಟ್ ವ್ಲಾಗು. ಜಾಸ್ತಿ ಏನು ಶೂಟ್ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಸಿಚುವೇಶನ್ ಆ ರೀತಿ ಇತ್ತು. ಹಾಗಾಗಿ ಲಾಸ್ಟ್ ಡೇನೇ ಶೂಟ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಸಿಗ್ತಾಯಿದ್ದೀನಿ, ಸೀದಾ ಬೆಳಗಾವಿಯಲ್ಲೇ ಮನೇಲಿದ್ದೀನಿ. ಎಲ್ಲ ಪಾರ್ಸಲ್ಲು ಆಮೇಲೆ ಬಟ್ಟೆ ಎಲ್ಲದನ್ನು ತೆಗೆದು ಜೋಡಿಸ್ತಾ ಇದ್ದೀನಿ, ವಾಷಿಂಗುದು ಅದೆಲ್ಲದನ್ನು. ಚಂದ ಇದೆ ಕಲರ್. ಹೋದ ವರ್ಷ ನಾನು ಗೃಹಪ್ರವೇಶಕ್ಕೆ ಹೋಗಿಲ್ಲಾಗಿತ್ತು ಕಾರಣಾಂತರದಿಂದ, ಹಾಗಾಗಿ ಸೀರೆ ಕೊಟ್ಟಿದ್ದಾರೆ. ಅವ್ರ ಮನೆಗೆ ಹೋಗಿದ್ನಲ್ಲ ನಾನು. ನೋಡಿ, ಎಲ್ಲಾದರೂ ಹೋದರೆ ಎಷ್ಟಾಗುತ್ತೆ ಅಂತ ಹೇಳಿ. ಬಾಕಿ ಕೆಲವು ಫಂಕ್ಷನ್ಸ್ ಎಲ್ಲ ಇತ್ತು, ಅದೆಲ್ಲ ಒಳಗಡೆ ಇಟ್ಟಿದ್ದೀನಿ. ಪ್ಲೇಟ್ಸು ಆಮೇಲೆ ಡಬ್ಬ ಅದೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕಡೆ ಕಾಯಿ ಹಾಕಿ ಉಡಿ ತುಂಬ್ತಾರಲ್ವ, ಎಲ್ಲದನ್ನು ತೆಗೆದು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಅಷ್ಟೇ ಜಸ್ಟ್ ಸ್ವಲ್ಪ ತೋರಿಸಿದ್ದೀನಿ. ಇದನ್ನೆಲ್ಲ ಪ್ಯಾಕ್ ಮಾಡಿ ಈಗ ಒಳಗಡೆ ಇಡಬೇಕು. ನೋಡಿ, ಈಗ ನಾನು ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದು ನಾವು ಇದನ್ನೆಲ್ಲನೂ. ತರೋದಕ್ಕೆ ಹೋದರೆ ಮತ್ತೆ ತುಂಬ ಲೇಟ್ ಆಗುತ್ತಲ್ವ, ಹಾಗಾಗಿ ಬಾಳೆಕಾಯಿ ಇತ್ತು ಆನ್ಲೈನಲ್ಲಿ, ಹಾಗಾಗಿ ಅದನ್ನು ತರಿಸಿದ್ದೀವಿ.
ಇದರ ಫ್ರೈ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿ. ನಾನ್ ವೆಜ್ ಇಲ್ಲದೆ ಇರೋ ದಿನಕ್ಕೆ ನೀವು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚೆಂದ ಆಗುತ್ತೆ, ಖುಷಿಯಾಗುತ್ತೆ ಕೂಡ. ಏನೋ ಒಂಥರ ಸ್ವಲ್ಪ ನಾನ್ ವೆಜ್ ತಿಂದು ಫೀಲೇ ಬರುತ್ತೆ. ಇದ್ರ ರೆಸಿಪಿನ ನಾನು ತೋರಿಸಿದ್ದೀನಿ ನಿಮಗೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಬಟಾಟೆ ಫ್ರೈ ಕೂಡ ಹೀಗೆ ಮಾಡ್ತೀವಿ ನಾವು, ಕಪ್ಪ ಅಂತ ಹೇಳ್ತೀವಲ್ವ ಹಾಗೆ. ಲಾಗು ಸ್ವಲ್ಪ ರ್ಯಾಂಡಮಾಗಿ ತೋರಿಸಿದ್ದೀನಿ ನಾನು. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿರಿ. ಮುಂದಿನ ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.